ಅಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾವು ಕಳೆದ ತರಗತಿಯಲ್ಲಿ 60 ಪ್ರಶ್ನೋತ್ತರಗಳನ್ನು ದಕ್ಷಿಣ ಭಾರತ ಪ್ರಮುಖ ರಾಜವಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ನಾವು ಇಂದಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. 61ನೇ ಪ್ರಶ್ನೆ, ಗುಣಾಢ್ಯನು ಬರೆದ ಕೃತಿ ಯಾವುದು? ಗುಣಾಢ್ಯನು ಬರೆದ ಕೃತಿ ಯಾವುದು? ಎ. ಗಾಥಾ ಸಪ್ತಸತಿ, ಬಿ. ಕಾತಂತ್ರ ವ್ಯಾಕರಣ, ಸಿ. ಒಡ್ಡಕಥ, ಡಿ. ಚಾವುಂಡರಾಯ ಪುರಾಣ. ಗುಣಾಢ್ಯನು ಬರೆದ ಕೃತಿ ಒಡ್ಡಕಥ. ಗುಣಾಢ್ಯನ ಒಡ್ಡಕಥ ಅಂತ ಹೇಳ್ತೀವಿ. ನಂತರ ಸರ್ವವರ್ಮನ 62ನೇ ಪ್ರಶ್ನೆ, ಸರ್ವವರ್ಮನು ಬರೆದ ಕೃತಿ ಯಾವುದು? ಎ. ಒಡ್ಡಕಥ, ಬಿ. ಗಾಥಾ ಸಪ್ತಸತಿ, ಸಿ. ಕಾತಂತ್ರ ವ್ಯಾಕರಣ, ಡಿ. ಗಜಶಾಸ್ತ್ರ. ಸರಿಯಾದ ಉತ್ತರ ಸರ್ವವರ್ಮನು ಬರೆದ ಕೃತಿ ಕಾತಂತ್ರ ವ್ಯಾಕರಣ. ನಂತರ 63ನೇ ಪ್ರಶ್ನೆ, ಶಿಕ್ಷಣಕ್ಕಾಗಿ ಸ್ಥಾಪನೆಗೊಂಡ ಅಗ್ರಹಾರಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಯಾವ ಸ್ಥಳವು ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು? ಎ. ಬನವಾಸಿ, ಬಿ. ಸನ್ನತಿ, ಸಿ. ತಾಳಗುಂದ ಅಥವಾ ಸ್ಥಾನಕುಂದೂರು, ಡಿ. ಕಾರ್ಲೆ. ಶಿಕ್ಷಣಕ್ಕಾಗಿ ಸ್ಥಾಪನೆಗೊಂಡ ಅಗ್ರಹಾರಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅಥವಾ ಸ್ಥಾನಕುಂದೂರು ಸ್ಥಳವು ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು. ನಂತರ 64ನೇ ಪ್ರಶ್ನೆ, ಶಾತವಾಹನರ ಕಾಲದ 3 ವಿಧದ ಬೌದ್ಧ ರಚನೆಗಳು ಯಾವುವು? ಎ. ದೇವಾಲಯ, ಮಂಟಪ, ಗೋಪುರ, ಬಿ. ಚೈತ್ಯ, ವಿಹಾರ, ಸ್ತೂಪಗಳು, ಸಿ. ಗುಹಾಂತರ ದೇವಾಲಯ, ಏಕಶಿಲಾ ರಥ, ಗೋಪುರ, ಡಿ. ಶಾಸನ, ನಾಣ್ಯ, ಚಿತ್ರಗಳು. ಇಲ್ಲಿ ಶಾತವಾಹನರ ಕಾಲದ 3 ವಿಧದ ರಚನೆಗಳನ್ನು ಯಾವ್ಯಾವು ಅಂತ ಹೇಳಿದ್ರೆ ಬಿ. ಚೈತ್ಯ, ವಿಹಾರ, ಸ್ತೂಪಗಳು. ನಂತರ 65ನೇ ಪ್ರಶ್ನೆ, ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಏನೆಂದು ಕರೆಯುತ್ತಾರೆ? ಎ. ವಿಹಾರ, ಬಿ. ಸ್ತೂಪ, ಸಿ. ಚೈತ್ಯ, ಡಿ. ಬಸದಿ. ಸರಿಯಾದ ಉತ್ತರ ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಚೈತ್ಯ ಎಂದು ಕರೆಯುತ್ತಾರೆ. ನಂತರ 66ನೇ ಪ್ರಶ್ನೆ, ಬೌದ್ಧ ಭಿಕ್ಷುಗಳ ನಿವಾಸವನ್ನು ಏನೆಂದು ಕರೆಯುತ್ತಾರೆ? ಎ. ಚೈತ್ಯ, ಬಿ. ಸ್ತೂಪ, ಸಿ. ವಿಹಾರ, ಡಿ. ಮಠ. ಬೌದ್ಧ ಭಿಕ್ಷುಗಳ ನಿವಾಸವನ್ನು ಏನೆಂದು ಕರೆಯುತ್ತಾರೆ ಅಂದರೆ ವಿಹಾರ ಎಂದು ಕರೆಯುತ್ತಾರೆ. ನಂತರ 67ನೇ ಪ್ರಶ್ನೆ, ಮಹಾರಾಷ್ಟ್ರದ ಯಾವಲ್ಲಿನ ಚೈತ್ಯವು ದೊಡ್ಡ ಗಾತ್ರದ್ದಾಗಿದ್ದು ಸುಂದರವಾಗಿದೆ? ಎ. ನಾಸಿಕ್, ಬಿ. ಕನ್ನೇರಿ, ಸಿ. ಜುನ್ನಾರ್, ಡಿ. ಕಾರ್ಲೆ. ಮಹಾರಾಷ್ಟ್ರದ ಕಾರ್ಲೆ ಚೈತ್ಯವು ದೊಡ್ಡದಾಗಿದ್ದು ತುಂಬ ಸುಂದರವಾಗಿದೆ. ನಂತರ 68ನೇ ಪ್ರಶ್ನೆ, ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತಶಿಲೆಯ ಯಾವ ರಚನೆಯು ಕಲಾತ್ಮಕವಾಗಿದೆ? ಎ. ಚೈತ್ಯ, ಬಿ. ವಿಹಾರ, ಸಿ. ಸ್ತೂಪ, ಡಿ. ಗುಹಾಂತರ ದೇವಾಲಯ. ಆಂಧ್ರ ಪ್ರದೇಶದ ಅಮರಾವತಿಯ ಸ್ತೂಪ ರಚನೆಯು ಕಲಾತ್ಮಕವಾಗಿದೆ. ನಂತರ 68ನೇ ಪ್ರಶ್ನೆ ಇತ್ತಲ್ಲ, 69ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು? ಎ. ಬಾದಾಮಿ ಮತ್ತು ಐಹೊಳೆ, ಬಿ. ಹಂಪಿ ಮತ್ತು ಪಟ್ಟದಕಲ್ಲು, ಸಿ. ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ, ಹಾಗೆ ಡಿ. ಶ್ರವಣಬೆಳಗೊಳ ಮತ್ತು ತಲಕಾಡು. ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ನಾವು ಎಲ್ಲಿ ನೋಡಬಹುದು ಅಂತ ಅಂದರೆ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ನಾವೇನು ಮಾಡ್ಬೋದು? ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ನಾವು ನೋಡಬಹುದು. ನಂತರ 70ನೇ ಪ್ರಶ್ನೆ, ಶಾತವಾಹನರ ಆಳ್ವಿಕೆಯ ಕಾಲವು ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು. ಶಾತವಾಹನರ ಆಳ್ವಿಕೆಯ ಕಾಲ ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು. ಇದಕ್ಕೆ ಮುಖ್ಯ ಕಾರಣವೇನು? ಎ. ಕೃಷಿಯಲ್ಲಿನ ಪ್ರಗತಿ, ಬಿ. ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು, ಸಿ. ಕಡಿಮೆ ತೆರಿಗೆಗಳು, ಡಿ. ಚಿನ್ನದ ಗಣಿಗಾರಿಕೆ. ಶಾತವಾಹನರ ಆಳ್ವಿಕೆಯ ಕಾಲವು ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು. ಇದಕ್ಕೆ ಕಾರಣ ಏನಂತಪ್ಪ ಅಂದರೆ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರಿ ಚಟುವಟಿಕೆಗಳು. ನಂತರ 71ನೇ ಪ್ರಶ್ನೆ, ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಇಂಥ ಪಟ್ಟಣಗಳನ್ನು ಏನೆಂದು ಕರೆಯುತ್ತಿದ್ದರು? ಎ. ಮಹಾನಗರಗಳು, ಬಿ. ನಿಗಮಗಳು, ಸಿ. ರಾಜಧಾನಿಗಳು,
ಡಿ ಶ್ರೇಣಿಗಳು. ಏನಂತ ಕರಿತಾ ಇದ್ರು ಅಂತ ಅಂದರೆ ನಿಗಮಗಳು. ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಇಂಥ ಪಟ್ಟಣಗಳನ್ನ ಏನಂತ ಕರಿತಾ ಇದ್ರು? ನಿಗಮಗಳು ಅಂತ ಕರಿತಾ ಇದ್ರು. ನಂತರ ಮುಂದಿನ ಪ್ರಶ್ನೆ 72ನೇ ಪ್ರಶ್ನೆ. ಮಹಾರಾಷ್ಟ್ರದ ಯಾವ ಸ್ಥಳಗಳು ನಿಗಮಗಳಾಗಿದ್ದವು? ಎ ಪುಣೆ, ಮುಂಬೈ, ಔರಂಗಾಬಾದ್. ಬಿ ಪೈಠಾಣ, ಕಾರ್ಲೆ, ಕನ್ನೇರಿ, ಜುನ್ನಾರ್ ಮತ್ತು ನಾಸಿಕ್. ಸಿ ನಾಗ್ಪುರ, ಶಿರಡಿ, ಲೋನಾವಾಳ. ಡಿ ಅಜ್ಜಿಂಟ, ಎಲ್ಲೋರ, ಮುರುಗಡ. ಮಹಾರಾಷ್ಟ್ರದ ಯಾವ ಸ್ಥಳಗಳನ್ನು ನಾವು ನಿಗಮ ಅಂತ ಕರಿತಾ ಇದ್ರು ಅಂತಂದರೆ ಬಿ ಪೈಠಾಣ, ಕಾರ್ಲೆ, ಕನ್ನೇರಿ, ಜುನ್ನಾರ್ ಮತ್ತು ನಾಸಿಕ್ ಸ್ಥಳಗಳು ಮಹಾರಾಷ್ಟ್ರದ ನಿಗಮಗಳು ಆಗಿದ್ದವು. ನಂತರ 73ನೇ ಪ್ರಶ್ನೆ. ಆಂಧ್ರ ಪ್ರದೇಶದ ಯಾವ ಸ್ಥಳವು ನಿಗಮವಾಗಿತ್ತು? ಎ ಅಮರಾವತಿ, ಬಿ ನಾಗಾರ್ಜುನಕೊಂಡ, ಸಿ ಧಾನ್ಯಕಟಕ ಅಥವಾ ಧರಣಿಕೋಟೆ, ಡಿ ಸನ್ನತಿ. ಆಂಧ್ರ ಪ್ರದೇಶವು ಧಾನ್ಯಕಟಕ ಅಥವಾ ಧರಣಿಕೋಟೆ ಸ್ಥಳವು ನಿಗಮವಾಗಿತ್ತು. ಆಂಧ್ರ ಪ್ರದೇಶದ ಧಾನ್ಯಕಟಕ ಅಥವಾ ಧರಣಿಕೋಟೆ ಸ್ಥಳ ಒಂದು ನಿಗಮವಾಗಿತ್ತು. ನಂತರ 74ನೇ ಪ್ರಶ್ನೆ. ಪಟ್ಟಣಗಳಲ್ಲಿ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳನ್ನು ಏನೆಂದು ಕರೆಯುತ್ತಿದ್ದರು? ಎ ನಿಗಮಗಳು, ಬಿ ಗ್ರಾಮ ಸಭೆಗಳು, ಸಿ ಶ್ರೇಣಿ, ಡಿ ಮಹಾಜನರು. ಪಟ್ಟಣಗಳಲ್ಲಿ ವ್ಯಾಪಾರಿಗಳು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಸಂಘಗಳನ್ನ ಕಟ್ಕೊಂಡಿರ್ತಾರೆ. ಆ ಸಂಘಗಳನ್ನ ಏನಂತ ಕರಿತಾ ಇದ್ರು ಅಂತ ಅಂದರೆ ಶ್ರೇಣಿ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಶ್ರೇಣಿ ಅಂತ ಕರಿತಾ ಇದ್ರು. ನಂತರ 75ನೇ ಪ್ರಶ್ನೆ. ಧಾನಿಕ ಶ್ರೇಣಿ ಎಂಬುದು ಯಾವ ಸಂಘವಾಗಿತ್ತು? ಎ ಚಿನ್ನದ ವ್ಯಾಪಾರಿಗಳ ಸಂಘ, ಬಿ ಬಟ್ಟೆ ವ್ಯಾಪಾರಿಗಳ ಸಂಘ, ಧಾನ್ಯ ವ್ಯಾಪಾರಿಗಳ ಸಂಘ, ಮಸಾಲೆ ವ್ಯಾಪಾರಿಗಳ ಸಂಘ. ಧಾನಿಕ ಶ್ರೇಣಿ ಎಂಬುದು ಸಿ ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು. ನಂತರ 76ನೇ ಪ್ರಶ್ನೆ. ಶ್ರೇಣಿಗೊಬ್ಬ ಹಿರಿಯನಿದ್ದು ಅವನನ್ನು ಏನೆಂದು ಕರೆಯುತ್ತಿದ್ದರು? ಶ್ರೇಣಿಗೊಬ್ಬ ಹಿರಿಯನಿದ್ದು ಅವನ ಏನಂತ ಕರೀತಾ ಇದ್ರು? ಎ ಗ್ರಾಮಣಿ, ಬಿ ರಾಜ, ಸಿ ಶ್ರೇಷ್ಠಿ ಅಥವಾ ಸೆಟ್ಟಿ, ಡಿ ಮಂತ್ರಿ. ಶ್ರೇಣಿಗೊಬ್ಬ ಹಿರಿಯನಿದ್ದು ಅವನನ್ನು ಸೆಟ್ಟಿ ಅಥವಾ ಶ್ರೇಷ್ಠಿ ಅಂತ ಕರೀತಾ ಇದ್ರು. ನಂತರ 77ನೇ ಪ್ರಶ್ನೆ. ಶ್ರೇಣಿಗಳು ಆಧುನಿಕ ಯಾವುದರಂತೆ ಹಣಕಾಸು ವ್ಯವಹಾರ ನಡೆಸುತ್ತಿದ್ದವು? ಎ ಸಹಕಾರ ಸಂಘಗಳು, ಬಿ ಬ್ಯಾಂಕ್ಗಳಂತೆ, ಸಿ ಬಂಡವಾಳಶಾಹಿಗಳು, ಡಿ ಅಂಚೆ ಕಚೇರಿಗಳು. ಶ್ರೇಣಿಗಳು ಆಧುನಿಕ ಯಾವುದರಂತೆ ಅಂದರೆ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರವನ್ನು ನಡೆಸ್ತಾ ಇದ್ದವು. ನಂತರ 78ನೇ ಪ್ರಶ್ನೆ. ಕಾರ್ಲೆಯ ಖ್ಯಾತ ಚೈತ್ಯವನ್ನು ಕಟ್ಟಿಸಿದವನು ಯಾರು? ಎ ರಾಜ, ಬಿ ಸೈನಿಕ, ಸಿ ಓರ್ವ ಶ್ರೇಷ್ಠಿ, ಡಿ ಬೌದ್ಧ ಭಿಕ್ಷು. ಕಾರ್ಲೆಯ ಖ್ಯಾತ ಚೈತ್ಯವನ್ನು ಕಟ್ಟಿಸಿದವರು ಓರ್ವ ಶ್ರೇಷ್ಠಿಯಾಗಿರ್ತಾರೆ. ನಂತರ 79ನೇ ಪ್ರಶ್ನೆ. ಶಾತವಾಹನರ ಕಾಲದಲ್ಲಿ ಪಶ್ಚಿಮ ತೀರದಲ್ಲಿದ್ದ ಮುಖ್ಯ ಬಂದರುಗಳು ಯಾವುವು? ಎ ಕಲ್ಕತ್ತಾ, ಚೆನ್ನೈ, ವಿಶಾಖಪಟ್ಟಣ, ಬಿ ಬರಕುಚ್ಚ, ಈಗಿನ ಬೋಚ್ ಅಂತ ಕರಿತೀವಿ, ಮುಂಬೈ ಸಮೀಪದ ಸೊಪಾರ ಮತ್ತು ಕಲ್ಯಾಣ, ಸಿ ಕೊಚ್ಚಿ, ಮಂಗಳೂರು, ಗೋವಾ, ಡಿ ಕನ್ಯಾಕುಮಾರಿ, ತಿರುವನಂತಪುರಂ, ಪುದುಚೇರಿ. ಶಾತವಾಹನರ ಕಾಲದಲ್ಲಿ ಪಶ್ಚಿಮ ತೀರದಲ್ಲಿದ್ದ ಮುಖ್ಯ ಬಂದರುಗಳು ಯಾವ್ಯಾವು ಅಂತ ಅನ್ನೋದನ್ನ ನೋಡೋದಾದರೆ ಬಿ ಬರುಕಚ್ಚ, ಈಗಿನ ಬೋಚ್ ಅಂತ ಕರಿತೀವಿ, ಮುಂಬೈ ಸಮೀಪದ ಸೊಪಾರ ಮತ್ತು ಕಲ್ಯಾಣ ಆಗಿರುತ್ತೆ. ಶಾತವಾಹನರ ಕಾಲದಲ್ಲಿ ಪಶ್ಚಿಮ ತೀರದಲ್ಲಿದ್ದ ಮುಖ್ಯ ಬಂದರುಗಳು. ನಂತರ 80ನೇ ಪ್ರಶ್ನೆ. ಶಾತವಾಹನರ ಕಾಲದಲ್ಲಿ ಯಾವ ಯುರೋಪಿಯನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧವು ಉತ್ತಮವಾಗಿತ್ತು? ಶಾತವಾಹನರ ಕಾಲದಲ್ಲಿ ಯಾವ ಯುರೋಪಿಯನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧವು ಉತ್ತಮವಾಗಿತ್ತು? ಎ ಗ್ರೀಕ್ ಸಾಮ್ರಾಜ್ಯ, ಬಿ ರೋಮನ್ ಸಾಮ್ರಾಜ್ಯ, ಸಿ ಪರ್ಷಿಯನ್ ಸಾಮ್ರಾಜ್ಯ, ಡಿ ಬ್ರಿಟಿಷ್ ಸಾಮ್ರಾಜ್ಯ. ಯಾವುದು ಅಂತಂದರೆ ಬಿ ರೋಮನ್ ಸಾಮ್ರಾಜ್ಯದೊಡನೆ ಶಾತವಾಹನರ ಕಾಲದಲ್ಲಿ ಯುರೋಪಿಯನ್ ಸಾಮ್ರಾಜ್ಯದೊಡನೆ. ಯಾವ ಯುರೋಪಿಯನ್ ಸಾಮ್ರಾಜ್ಯ ಅಂದರೆ ರೋಮನ್ ಸಾಮ್ರಾಜ್ಯ. ಈ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧ ಚೆನ್ನಾಗಿ ಇತ್ತು. ನಂತರ ಇಲ್ಲಿಗೆ 80 ಕ್ವಶನ್ಗಳು ಮುಗಿದಿರುತ್ತೆ. ನಂತರ ಮುಂದುವರೆದ ಪ್ರಶ್ನೆಗಳನ್ನು ನೋಡೋಣ. ಕಲ್ಯಾಣದ ಚಾಲುಕ್ಯರು ಮತ್ತು ಹೊಯ್ಸಳರಿಗೆ ಸಂಬಂಧಪಟ್ಟಂತೆ ಇದು. ಕಲ್ಯಾಣದ ಚಾಲುಕ್ಯರ ರಾಜಧಾನಿ ಯಾವುದು?
ಎ ಮನ್ನಿಖೇಡ, ಬಿ ಬಸವ ಕಲ್ಯಾಣ, ಸಿ ಬಾದಾಮಿ, ಡಿ ಐಹೊಳೆ. ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದಾಗಿರುತ್ತೆ? ಬಿ ಬಸವ ಕಲ್ಯಾಣ ಆಗಿರುತ್ತೆ. ನಂತರ ಎರಡನೇ ಪ್ರಶ್ನೆ, ಚಾಲುಕ್ಯ ವಿಕ್ರಮಸೆಕೆಯನ್ನು ಆರಂಭಿಸಿದ ಕಲ್ಯಾಣದ ಚಾಲುಕ್ಯ ದೊರೆ ಯಾರು? ಎ ಒಂದನೆಯ ಸೋಮೇಶ್ವರ, ಬಿ ಎರಡನೆಯ ಜಗದೇಕಮಲ್ಲ, ಸಿ ಆರನೆಯ ವಿಕ್ರಮಾದಿತ್ಯ, ಡಿ ಮೂರನೆಯ ತೈಲಪ. ಚಾಲುಕ್ಯ ವಿಕ್ರಮಸೆಕೆಯನ್ನು ಸ್ಥಾಪಿಸಿದನು ಆರನೆಯ ವಿಕ್ರಮಾದಿತ್ಯ ಆಗಿರ್ತಾರೆ. ನಂತರ ಮೂರನೇ ಪ್ರಶ್ನೆ, ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿದ ಪಂಡಿತ ಬಿಲ್ಹಣನು ಯಾವ ಚಾಲುಕ್ಯ ದೊರೆಯ ಆಶ್ರಯದಲ್ಲಿದ್ದನು? ಎ ಒಂದನೆಯ ಸೋಮೇಶ್ವರ, ಬಿ ಆರನೆಯ ವಿಕ್ರಮಾದಿತ್ಯ, ಸಿ ಮೂರನೆಯ ಸೋಮೇಶ್ವರ, ಡಿ ನಾಲ್ಕನೆಯ ಸೋಮೇಶ್ವರ. ವಿಕ್ರಮಾಂಕ ದೇವಚರಿತ ಎಂಬಂತಹ ಮಹಾಕಾವ್ಯವನ್ನು ಬಿಲ್ಹಣ ಎಂಬುವನು ರಚಿಸ್ತಾನೆ. ಸೊ ಅವನು ಚಾಲುಕ್ಯ ದೊರೆಯ ಯಾರ ಆಶ್ರಯದಲ್ಲಿರ್ತಾನೆ ಅಂತ ಅಂದರೆ ಆರನೆಯ ವಿಕ್ರಮಾದಿತ್ಯನ ಆಶ್ರಯದಲ್ಲಿ ಇರ್ತಾನೆ. ಅವನು ಆಶ್ರಯವನ್ನು ನೀಡಿರ್ತಾನೆ. ಯಾರಿಗೆ? ಬಿಲ್ಹಣನಿಗೆ. ಬಿಲ್ಹಣ ಬರೆದಂತಹ ಕೃತಿ ಯಾವುದು? ವಿಕ್ರಮಾಂಕ ದೇವಚರಿತ ಎಂಬುವಂತಹ ಮಹಾಕಾವ್ಯವನ್ನು ಬರೀತಾನೆ. ನಂತರ ಮಿತಾಕ್ಷರ ಸಂಹಿತೆ, ನಾಲ್ಕನೇ ಪ್ರಶ್ನೆ, ಮಿತಾಕ್ಷರ ಸಂಹಿತೆ ಕೃತಿಯನ್ನು ರಚಿಸಿದ ವಿಜ್ಞಾನೇಶ್ವರನು ಯಾರ ಆಸ್ಥಾನದ ವಿದ್ವಾಂಸನಾಗಿದ್ದನು? ಎ ಮುಮ್ಮಡಿ ಸೋಮೇಶ್ವರ, ಬಿ ಆರನೆಯ ವಿಕ್ರಮಾದಿತ್ಯ, ಸಿ ಒಂದನೆಯ ತೈಲಪ, ಡಿ ಎರಡನೆಯ ಜಗದೇಕಮಲ್ಲ. ನೋಡಿ, ಸರಿಯಾದ ಉತ್ತರ ಇಲ್ಲಿ ಮಿತಾಕ್ಷರ ಸಂಹಿತೆ ಕೃತಿಯನ್ನು ರಚಿಸಿದ ವಿಜ್ಞಾನೇಶ್ವರನು ಯಾರ ಆಸ್ಥಾನದಲ್ಲಿರ್ತಾನೆ? ಆರನೆಯ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿರ್ತಾನೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಇದು. ಮಿತಾಕ್ಷರ ಸಂಹಿತೆ ಕೃತಿ ರಚಿಸಿದವರು ಯಾರು? ವಿಜ್ಞಾನೇಶ್ವರ. ಅವರು ಯಾರ ಆಸ್ಥಾನದಲ್ಲಿ ವಿದ್ವಾಂಸನಾಗಿದ್ದ ಅಂತಂದರೆ ಆರನೆಯ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ. ನಂತರ ಸಂಸ್ಕೃತ ಗ್ರಂಥವನ್ನು ರಚಿಸಿದ ಕಲ್ಯಾಣದ ಚಾಲುಕ್ಯ ದೊರೆ ಯಾರು? ಎ ಆರನೆಯ ವಿಕ್ರಮಾದಿತ್ಯ, ಬಿ ಮುಮ್ಮಡಿ ಸೋಮೇಶ್ವರ, ಸಿ ಜಗದೇಕಮಲ್ಲ, ನಂತರ ಡಿ ಒಂದನೆಯ ತೈಲಪ. ಸೊ ಆನ್ಸರ್ ಏನಾಗುತ್ತೆ? ಸಂಸ್ಕೃತ ಗ್ರಂಥವನ್ನು ರಚಿಸಿದ ಕಲ್ಯಾಣ ಚಾಲುಕ್ಯರ ದೊರೆ ಯಾರಾಗಿರ್ತಾರೆ ಅಂದರೆ ಮುಮ್ಮಡಿ ಸೋಮೇಶ್ವರ ಆಗಿರ್ತಾರೆ. ಆಯಿತಾ? ನಂತರ ಆರನೇ ಪ್ರಶ್ನೆ, ಕನ್ನಡ ಸಾಹಿತ್ಯದ ರತ್ನತ್ರಯರು ಎಂದು ಯಾರನ್ನು ಕರೆಯುತ್ತಾರೆ? ಎ ರನ್ನ ನಾಗವರ್ಮ ದುರ್ಗಸಿಂಹ, ಬಿ ಪಂಪ ರನ್ನ ಪೊನ್ನ, ಸಿ ಜನ್ನ ಹರಿಹರ ರಾಘವಾಂಕ, ಡಿ ನಾಗಚಂದ್ರ ಷಡಕ್ಷರದೇವ ಕುಮಾರವ್ಯಾಸ. ಯಾರಾಗ್ತಾರೆ ಕನ್ನಡ ಸಾಹಿತ್ಯದ ರತ್ನತ್ರಯರು? ಪಂಪ ರನ್ನ ಪೊನ್ನ ಆಗಿರ್ತಾರೆ. ಕನ್ನಡ ಸಾಹಿತ್ಯದ ರತ್ನತ್ರಯರು ಯಾರಾಗಿರ್ತಾರೆ? ಪಂಪ ರನ್ನ ಪೊನ್ನ ಆಗಿರ್ತಾರೆ. ನಂತರ ಏಳನೇ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ಕಾಲದ ಯಾವ ದೇವಾಲಯವನ್ನು ಶಾಸನವೊಂದು ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಿದೆ? ಹಂಪಿಯ ವಿಠಲ ದೇವಾಲಯ, ಬಿ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ, ಸಿ ಇಟಗಿಯ ಮಹಾದೇವ ದೇವಾಲಯ, ಡಿ ಬಾದಾಮಿಯ ಗುಹೆ ದೇವಾಲಯ. ನೋಡಿ, ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಕಲ್ಯಾಣದ ಚಾಲುಕ್ಯರ ಕಾಲದ ಇಟಗಿಯ ಮಹಾದೇವ ದೇವಾಲಯವನ್ನು ಶಾಸನವೊಂದು ಏನಂತ ಹೇಳಿದೆ? ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಿದೆ. ನಂತರ ಎಂಟನೇ ಪ್ರಶ್ನೆ, ಹೊಯ್ಸಳರ ದೇವಾಲಯಗಳ ಪ್ರಮುಖ ಹೊಸತನವೆಂದರೆ? ಎ ಕೆಂಪು ಕಲ್ಲಿನ ಬಳಕೆ, ಬಿ ಗುಡಿಯನ್ನು ಎತ್ತರದ ಜಗತಿ ಅಥವಾ ಜಗಲಿಯ ಮೇಲೆ ಕಟ್ಟಿರುವುದು ಮತ್ತು ಜಗತಿಯು ನಕ್ಷತ್ರಾಕಾರದಲ್ಲಿರುವುದು, ಸಿ ಕಡಿಮೆ ಅಲಂಕಾರ, ಡಿ ಸಣ್ಣ ಗೋಪುರಗಳು. ಹೊಯ್ಸಳರ ದೇವಾಲಯಗಳ ಪ್ರಮುಖ ಹೊಸತನ ಏನು ಅಂತ ಅಂದರೆ ಗುಡಿಯನ್ನು ಎತ್ತರದ ಜಗತಿಯ ಮೇಲೆ ಕಟ್ಟಿದ್ದಾರೆ, ಎತ್ತರದ ಜಗಲಿಯ ಮೇಲೆ ಕಟ್ಟಿರೋದು. ಮತ್ತು ಆ ದೇವಸ್ಥಾನಗಳು ಯಾವ ರೀತಿ ಇದ್ದಾವೆ ಅಂದರೆ ಅದರ ಜಗತಿ ನಕ್ಷತ್ರಾಕಾರದಲ್ಲಿರೋದು ತುಂಬ ಹೊಸತನ ಅಂತಲೇ ಹೇಳ್ಬೋದು. ನಂತರ ಒಂಬತ್ತನೆಯ ಪ್ರಶ್ನೆ, ಹೊಯ್ಸಳರ ದೇವಾಲಯಗಳ ನವರಂಗದಲ್ಲಿರುವ ಕಂಬಗಳನ್ನು ಯಾವ ಯಂತ್ರದ ಮೂಲಕ ಮಾಡಲಾಗಿದೆ? ಎ ಮಗ್ಗದ ಯಂತ್ರ, ಬಿ ಚರಕಿ ಯಂತ್ರ ಅಥವಾ ಕಡೆತ ಯಂತ್ರ, ಸಿ ಕೈಯಿಂದ ಕೆತ್ತಲಾಗಿದೆ, ಡಿ ಉಳಿ ಮತ್ತು ಸುತ್ತಿಗೆ. ಹೊಯ್ಸಳ ದೇವಾಲಯಗಳ ನವರಂಗದಲ್ಲಿರುವ ಕಂಬಗಳನ್ನು ಚರಕಿ ಯಂತ್ರ ಅಥವಾ ಕಡೆತ ಯಂತ್ರದ ಮೂಲಕ ಮಾಡಲಾಗಿದೆ. ನಂತರ ಹತ್ತನೇ ಪ್ರಶ್ನೆ, ಬೇಲೂರು ದೇವಾಲಯದ ಗರ್ಭಗುಡಿಯಲ್ಲಿರುವ ಸುಂದರವಾದ ಮೂರ್ತಿ ಯಾವುದು? ಎ ಲಕ್ಷ್ಮೀನಾರಾಯಣ, ಬಿ ವಿಜಯನಾರಾಯಣ, ಸಿ ಚೆನ್ನಕೇಶವ, ಡಿ ನಟರಾಜ. ಬೇಲೂರು ದೇವಾಲಯದ
ಗರ್ಭಗುಡಿಯಲ್ಲಿರುವ ಸುಂದರವಾದ ಮೂರ್ತಿ ಯಾವುದು ಅಂದರೆ ವಿಜಯನಾರಾಯಣ. ನಂತರ 11ನೇ ಪ್ರಶ್ನೆ, ಹೊಯ್ಸಳ ಮಂದಿರಗಳನ್ನು ಕಟ್ಟಿದ ಖ್ಯಾತ ಶಿಲ್ಪಿ ಎಂದು ಹೇಳಲಾಗುವ ಜಕಣಾಚಾರ್ಯ ಹುಟ್ಟೂರು ಯಾವುದು? ಬೇಲೂರು, ಹಳೇಬೀಡು, ಕೇಶವ ದೇವಾಲಯ ತಮ್ಮ ಹುಟ್ಟೂರಿನಲ್ಲಿ, ಡಿ ಸೋಮನಾಥಪುರ. ನೋಡಿ, ಹೊಯ್ಸಳ ಮಂದಿರಗಳನ್ನು ಕಟ್ಟಿದ ಖ್ಯಾತ ಶಿಲ್ಪಿ ಯಾರು ಅಂದರೆ ಕೇಶವ ದೇವಾಲಯ. ನೋಡಿ, ಹೊಯ್ಸಳ ಮಂದಿರಗಳನ್ನು ಕಟ್ಟಿದ ಖ್ಯಾತ ಶಿಲ್ಪಿ ಎಂದು ಹೇಳಲಾಗುವ ಜಕಣಾಚಾರ್ಯ ಹುಟ್ಟೂರು ಯಾವುದಾಗಿರುತ್ತೆ ಅಂದರೆ ಕೇಶವ ದೇವಾಲಯ. ತಮ್ಮ ಹುಟ್ಟೂರಿನಲ್ಲೇ ಅವರ ಹುಟ್ಟೂರು ಯಾವುದು ಅಂತಂದರೆ ಕೇಶವ ದೇವಾಲಯ ಆಗಿರುತ್ತೆ. ಹೊಯ್ಸಳ ಮಂದಿರಗಳನ್ನು ಕಟ್ಟಿದ ಖ್ಯಾತ ಶಿಲ್ಪಿ ಅಂತ ಹೇಳಲಾಗುವಂತಹ ಜಕಣಾಚಾರ್ಯ ಹುಟ್ಟೂರು ಯಾವುದಾಗಿರುತ್ತೆ? ಕೇಶವ ದೇವಾಲಯ. ನಂತರ 12ನೇ ಪ್ರಶ್ನೆ, ಮಲ್ಲಿಕಾಫರ್ ಯಾವ ಹೊಯ್ಸಳ ರಾಜಧಾನಿಯನ್ನು ಕೊಳ್ಳೆ ಹೊಡೆದನು? ಎ ಬೇಲೂರು, ಬಿ ದೋರಸಮುದ್ರ ಅಥವಾ ಹಳೇಬೀಡು, ಸಿ ಸೋಮನಾಥಪುರ, ಡಿ ತಲಕಾಡು. ಮಲ್ಲಿಕಾಫರ್ ಯಾವ ಹೊಯ್ಸಳ ರಾಜಧಾನಿಯನ್ನು ಕೊಳ್ಳೆ ಹೊಡೆದ? ಬಿ ದೋರಸಮುದ್ರ ಅಥವಾ ಹಳೇಬೀಡು ರಾಜಧಾನಿಯನ್ನು ಏನು ಮಾಡ್ತಾರೆ? ಮಲ್ಲಿಕಾಫರು ಕೊಳ್ಳೆ ಹೊಡಿತಾನೆ. ನಂತರ 13ನೆಯ ಪ್ರಶ್ನೆ, ಹೊಯ್ಸಳರ ಲಾಂಛನ ಏನು? ಎ ಸಿಂಹದ ಚಿತ್ರ, ಬಿ ಹುಲಿಯನ್ನು ಕೊಲ್ಲುವ ಸಳನ ಚಿತ್ರ, ಸಿ ಆನೆಯ ಚಿತ್ರ, ಡಿ ಗರುಡನ ಚಿತ್ರ. ಹುಲಿಯನ್ನು ಕೊಲ್ಲುವ ಸಳನ ಚಿತ್ರ. ಹುಲಿಯನ್ನು ಕೊಲ್ಲುವ ಸಳನ ಚಿತ್ರ ಹೊಯ್ಸಳರ ಲಾಂಛನ ಆಗಿರುತ್ತೆ. ನಂತರ 14ನೇ ಪ್ರಶ್ನೆ, ಹೊಯ್ಸಳ ವಂಶದ ಗಣ್ಯ ರಾಜನಾದ ವಿಷ್ಣುವರ್ಧನನು ಯಾವ ಪಂಥವನ್ನು ಸ್ವೀಕರಿಸಿದನು? ಎ ಶೈವ ಪಂಥ, ಬಿ ಜೈನ ಮತ, ಸಿ ಶ್ರೀ ವೈಷ್ಣವ ಪಂಥ, ಡಿ ವೈರಶೈವ ಪಂಥ. ಹೊಯ್ಸಳ ವಂಶದ ಗಣ್ಯ ರಾಜನಾದ ವಿಷ್ಣುವರ್ಧನನು ಯಾವ ಪಂಥವನ್ನು ಸ್ವೀಕರಿಸಿದನು? ಶ್ರೀ ವೈಷ್ಣವ ಪಂಥವನ್ನು ಸ್ವೀಕರಿಸಿದನು. ನಂತರ 15ನೇ ಪ್ರಶ್ನೆ, ಹೊಯ್ಸಳ ವಂಶದ ಕೊನೆಯ ಪ್ರಮುಖ ಅರಸ ಯಾರು? ಎ ವಿಷ್ಣುವರ್ಧನ, ಬಿ ವಿನಯಾದಿತ್ಯ, ಸಿ 3ನೆಯ ಬಲ್ಲಾಳ, ಡಿ 4ನೆಯ ಬಲ್ಲಾಳ. ಯಾರಾಗಿರ್ತಾರೆ? 3ನೆಯ ಬಲ್ಲಾಳ ಹೊಯ್ಸಳ ವಂಶದ ಪ್ರಮುಖ ಅರಸ ಆಗಿರ್ತಾರೆ. ನಂತರ 16ನೇ ಪ್ರಶ್ನೆ, ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದ ಹೊಯ್ಸಳ ಕಾಲದ ಶ್ರೇಷ್ಠ ಕವಿ ಯಾರು? ಎ ಹರಿಹರ, ಬಿ ರಾಘವಾಂಕ, ಸಿ ಜನ್ನ, ಡಿ ಆಂಡಯ್ಯ. ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿರೋರು ಯಾರು ಅಂತ ಅಂದರೆ ಜನ್ನ ಆಗಿರ್ತಾರೆ. ನಂತರ 17ನೇ ಪ್ರಶ್ನೆ, ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದ ಕವಿ ಯಾರು? ಎ ಜನ್ನ, ಬಿ ಹರಿಹರ, ಸಿ ರಾಘವಾಂಕ, ಡಿ ಆಂಡಯ್ಯ. ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದ ಕವಿ ರಾಘವಾಂಕ. ನಂತರ ಚೋಳರು ಭಾರತೀಯ ಮೂರ್ತಿಶಿಲ್ಪಕ್ಕೆ ನೀಡಿದ ಅಪೂರ್ವ ಕೊಡುಗೆ ಯಾವುದು? ಎ ಕಲ್ಲಿನ ಶಿಲ್ಪಗಳು, ಬಿ ಮರದ ಕೆತ್ತನೆಗಳು, ಸಿ ಕಂಚು ಶಿಲ್ಪಗಳು, ಡಿ ಮಣ್ಣಿನ ವಿಗ್ರಹಗಳು. ಚೋಳರು ಭಾರತೀಯ ಮೂರ್ತಿಶಿಲ್ಪಕ್ಕೆ ನೀಡಿದ ಅಪೂರ್ವ ಕೊಡುಗೆ ಯಾವುದು ಅಂತ ಅಂದರೆ ಸಿ ಕಂಚು ಶಿಲ್ಪಗಳು ಆಗಿರುತ್ತೆ. ನಂತರ 19ನೇ ಪ್ರಶ್ನೆ, ತಂಜಾವೂರಿನ ಬೃಹದೇಶ್ವರ ಮಂದಿರ ಯಾರ ವಿಶ್ವವಿಖ್ಯಾತ ವಾಸ್ತುಕೃತಿಯಾಗಿದೆ? ಎ ಪಲ್ಲವರು, ಬಿ ಪಾಂಡ್ಯರು, ಸಿ ಚೋಳರು, ಡಿ ರಾಷ್ಟ್ರಕೂಟರು. ತಂಜಾವೂರಿನ ಬೃಹದೇಶ್ವರ ಮಂದಿರ ಇದೆಯಲ್ಲ, ಅದು ಚೋಳರ ವಿಶ್ವವಿಖ್ಯಾತ ವಾಸ್ತುಕೃತಿಯಾಗಿದೆ. ನಂತರ 20ನೇ ಪ್ರಶ್ನೆ, ಬೃಹದೇಶ್ವರ ದೇವಾಲಯದ ವಿಮಾನವು ಎಷ್ಟು ಅಂತಸ್ತುಗಳಲ್ಲಿ ಮೇಲೆದ್ದಿದೆ? ಎ 10, ಬಿ 12, ಸಿ 13, ಡಿ 15. ಬೃಹದೇಶ್ವರ ದೇವಾಲಯದ ವಿಮಾನವು 13 ಅಂತಸ್ತುಗಳಲ್ಲಿ ಮೇಲೆದ್ದಿದೆ. ನಂತರ 21ನೇ ಪ್ರಶ್ನೆ, ಚೋಳ ಸಾಮ್ರಾಟರಲ್ಲಿ ಪ್ರಮುಖರಾದ ರಾಜರಾಜನು ಯಾವ ದ್ವೀಪಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ಒಳಗೊಂಡಿದ್ದನು? ಎ ಅಂಡಮಾನ್ ಮತ್ತು ನಿಕೋಬಾರ್, ಬಿ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳು, ಸಿ ಲಕ್ಷದ್ವೀಪ ಮತ್ತು ಮಾಲ್ಡೀವ್ ದ್ವೀಪಗಳು, ಡಿ ಜಾವಾ ಮತ್ತು ಸುಮಾತ್ರ.
ಶ್ರೀಲಂಕಾ ಮತ್ತು ಮಾಲ್ಡೀವ್ ದ್ವೀಪಗಳು ಚೋಳ ಸಾಮ್ರಾಟರಲ್ಲಿ ಪ್ರಮುಖರಾದ ರಾಜರಾಜನು ತನ್ನ ಸಾಮ್ರಾಜ್ಯದಲ್ಲಿ ಒಳಗೊಂಡಿದ್ದನು. ನಂತರ 22ನೇ ಪ್ರಶ್ನೆ, ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯ ನೆನಪಿಗಾಗಿ ಗಂಗೈಕೊಂಡ ಎಂಬ ಬಿರುದನ್ನು ಧರಿಸಿದ ಚೋಳ ದೊರೆ ಯಾರು? ಎ. ರಾಜರಾಜ ಚೋಳ, ಬಿ. ರಾಜೇಂದ್ರ ಚೋಳ, ಸಿ. ಕುಲೋತ್ತುಂಗ ಚೋಳ, ಡಿ. ವಿಜಯಾಲಯ ಚೋಳ. ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆ ಮಾಡ್ತಾನೆ ಯಾರು? ರಾಜೇಂದ್ರ ಚೋಳ. ಅವನು ಆ ದಂಡಯಾತ್ರೆಯ ನೆನಪಿಗಾಗಿ ಗಂಗೈಕೊಂಡ ಎಂಬ ಬಿರುದನ್ನು ಧರಿಸ್ಕೊಂಡಿರ್ತಾನೆ. ಅವನು ಯಾರು? ಚೋಳ ದೊರೆ. ಯಾರು? ಆನ್ಸರು ರಾಜೇಂದ್ರ ಚೋಳ. ನಂತರ 23ನೇ ಪ್ರಶ್ನೆ, ರಾಜೇಂದ್ರ ಚೋಳನು ನಿರ್ಮಿಸಿದ ದೊಡ್ಡ ಕೆರೆ ಯಾವುದು? ಅದು ನೀರಾವರಿಗೆ ಯೋಗ್ಯವಾಗಿತ್ತು. ಎ. ಕಾವೇರಿ ನೀರಾವರಿ ಕೆರೆ, ಬಿ. ಚೋಳಗಂಗಂ, ಸಿ. ಅಣ್ಣಾಸಾಗರ, ಡಿ. ಮಹಾಬಲಿಪುರಂ ಕೆರೆ. ರಾಜೇಂದ್ರ ಚೋಳನು ನಿರ್ಮಿಸಿದ ದೊಡ್ಡ ಕೆರೆ ಯಾವುದಾಗಿತ್ತು ಅಂದರೆ ಅದು ಚೋಳಗಂಗಂ ಆಗಿತ್ತು. ನಂತರ 24ನೇ ಪ್ರಶ್ನೆ, ಚೋಳರ ಆಳ್ವಿಕೆಯ ಕಾಲವನ್ನು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಯಾವ ಯುಗವೆಂದು ಪರಿಗಣಿಸಲಾಗುತ್ತದೆ? ಎ. ಕಂಚಿನ ಯುಗ, ಬಿ. ಸುವರ್ಣಯುಗ, ಸಿ. ಕಪ್ಪು ಕಲ್ಲಿನ ಯುಗ, ಡಿ. ಮರದ ಯುಗ. ಆನ್ಸರ್ ಏನಾಗುತ್ತೆ? ಚೋಳರ ಆಳ್ವಿಕೆಯ ಕಾಲವನ್ನು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣ ಯುಗ ಅಂತ ಪರಿಗಣಿಸಲಾಗುತ್ತೆ. ನಂತರ 25ನೇ ಪ್ರಶ್ನೆ, ಚೋಳರ ಕಾಲದಲ್ಲಿ ಜನಪ್ರಿಯವಾಗಿದ್ದ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದ ಕೃತಿ ಯಾವುದು? ಎ. ಕಂಬ ರಾಮಾಯಣ, ಬಿ. ಪೆರಿಯ ಪುರಾಣಂ, ಸಿ. ತಿರುಕ್ಕುರಳ್, ಡಿ. ಸಿಲಪ್ಪದಿಗಾರಂ. ಚೋಳರ ಕಾಲದಲ್ಲಿ ಜನಪ್ರಿಯವಾಗಿದ್ದಂತಹ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದ ಕೃತಿ ಯಾವುದು? ಪೆರಿಯ ಪುರಾಣ. ನಂತರ 26ನೇ ಪ್ರಶ್ನೆ, ಚೋಳರ ಗ್ರಾಮ ಆಡಳಿತ ಪದ್ಧತಿಯು ಯಾವುದಕ್ಕೆ ಸಮಾನವಾಗಿತ್ತು ಎಂದು ಹೇಳಲಾಗುತ್ತದೆ? ಎ. ಆಧುನಿಕ ನಗರ ಪಾಲಿಕೆ, ಬಿ. ಇಂದಿನ ಪಂಚಾಯಿತಿ ವ್ಯವಸ್ಥೆ, ಸಿ. ರಾಜಮನೆತನದ ಆಡಳಿತ, ಡಿ. ಕೇಂದ್ರ ಸರ್ಕಾರ. ಚೋಳರ ಗ್ರಾಮ ಆಡಳಿತ ಪದ್ಧತಿಯು ಯಾವುದಕ್ಕೆ ಸಮಾನವಾಗಿತ್ತು ಅಂತಂದರೆ ಯಾವುದಕ್ಕೆ ಸಮಾನವಾಗಿತ್ತು? ಆಧುನಿಕ ನಗರ ಪಾಲಿಕೆ, ಇಂದಿನ ಪಂಚಾಯಿತಿ ವ್ಯವಸ್ಥೆ, ರಾಜಮನೆತನದ ಆಡಳಿತ, ಡಿ. ಕೇಂದ್ರ ಸರ್ಕಾರ. ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂದರೆ ಇಂದಿನ ಪಂಚಾಯಿತಿ ವ್ಯವಸ್ಥೆ. ಚೋಳರ ಗ್ರಾಮ ಆಡಳಿತ ಪದ್ಧತಿಯು ಇಂದಿನ ಪಂಚಾಯಿತಿ ವ್ಯವಸ್ಥೆಗೆ ಸಮಾನವಾಗಿತ್ತು ಅಂತ ಹೇಳ್ತಾರೆ. ನಂತರ 27ನೇ ಪ್ರಶ್ನೆ, ಬ್ರಿಟಿಷ್ ಅಧಿಕಾರಿಗಳು ಚೋಳರ ಕಾಲದ ಗ್ರಾಮಗಳನ್ನು ಹೇಗೆ ವರ್ಣಿಸಿದ್ದಾರೆ? ಎ. ದೊಡ್ಡ ಸಾಮ್ರಾಜ್ಯಗಳು, ಬಿ. ಚಿಕ್ಕ ಗಣರಾಜ್ಯಗಳು, ಸಿ. ವ್ಯಾಪಾರ ಕೇಂದ್ರಗಳು, ಡಿ. ಕೃಷಿ ಗ್ರಾಮಗಳು. ಬ್ರಿಟಿಷ್ ಅಧಿಕಾರಿಗಳು ಚೋಳರ ಕಾಲದ ಗ್ರಾಮಗಳನ್ನು ಹೇಗೆ ವರ್ಣಿಸಿದ್ದಾರೆ ಅಂದರೆ ಚಿಕ್ಕ ಗಣರಾಜ್ಯಗಳು ಅಂತ ವರ್ಣಿಸಿದ್ದಾರೆ. ನಂತರ 28ನೇ ಪ್ರಶ್ನೆ, ಚೋಳ ಸಾಮ್ರಾಜ್ಯವು ಯಾವ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ಹೊಂದಿತ್ತು? ಎ. ಚೀನಾ, ಸುಮಾತ್ರ, ಜಾವಾ ಮತ್ತು ಅರೇಬಿಯಾ, ಬಿ. ಯುರೋಪ್ ಮತ್ತು ಆಫ್ರಿಕಾ, ಸಿ. ಅಮೆರಿಕ ಮತ್ತು ಆಸ್ಟ್ರೇಲಿಯಾ, ಡಿ. ರಷ್ಯಾ ಮತ್ತು ಜಪಾನ್. ಚೋಳ ಸಾಮ್ರಾಜ್ಯ ಚೀನಾ, ಸುಮಾತ್ರ, ಜಾವಾ ಮತ್ತು ಅರೇಬಿಯಾ. ಆಯ್ಕೆ ಎ ಆಗುತ್ತೆ. ಚೀನಾ, ಸುಮಾತ್ರ, ಜಾವಾ